ಮನಿಮರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆ, ತುಂಬಾ ಜನ ಒಂದು ಯಾವಾಗ್ಲೂ ಕೇಳ್ಕೊಳೋದು, ಕಡಿಮೆ ಬೆಲೆ ಸ್ಟಾಕ್ ಕೊಡಿ, ಕಡಿಮೆ ಬೆಲೆದು ಇನ್ವೆಸ್ಟ್ಮೆಂಟ್ ಮಾಡೋಣ, ಕಡಿಮೆ ಬೆಲೆದು ಹಾಕ್ಬಿಟ್ಟು ಶಾರ್ಟ್ ಟರ್ಮ್ ಅಲ್ಲೇ ಒಂದು ದೊಡ್ಡ ಗ್ರೋತ್ ತಗೋಣ ಅಂತ. So, ಯಾವಾಗ್ಲೂ ಕೇಳ್ತಾರೆ ಪೆನ್ನಿ ಸ್ಟಾಕ್. ಒಂದು 10 ರೂಪಾಯಿ, 15 ರೂಪಾಯಿ, ಮ್ಯಾಕ್ಸಿಮಮ್ 20 ರೂಪಾಯಿ ಒಳಗಿನ ಸ್ಟಾಕ್ಗಳು. ಸೊ ಇವತ್ತೊಂದು ಒಂದು ಇಂಟ್ರೆಸ್ಟಿಂಗ್ ಸ್ಟಾಕ್ ತಂದಿದ್ದೀನಿ. ಆಮೇಲೆ ವಿಶ್ಲೇಷಣೆ ಏನು ಅಂತ ಹೇಳ್ತೀನಿ. ಸೊ ಇದೊಂದು ನೋಡಿ, ತುಂಬಾ ಚೀಪ್ ಆಗಿ ಸಿಗ್ತಾ ಇದೆ. ಮೋಡಕ್ ಮಲ್ಟಿಬಾಗರ್ ಇದು ಬಂದಿದೆ, ಫ್ರೆಶ್ ಆಗಿ ಒಂದು ಕನ್ಸಾಲ್ಟೇಟ್ ಆಗ್ತಾ ಇದೆ. ಸೊ ಮತ್ತೆ ಏರಕ್ ಚಾನ್ಸಸ್ ಇದೆ. ಸೊ ಈ ತರ ಎಲ್ಲ ಒಂದು ಕಾಣಿಸ್ತಾ ಇದೆಯಲ್ಲ ನಮ್ಮ ಗ್ರಾಫ್, ಏನು ಸ್ಟಾಕ್ ಇದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದು 2015ರಲ್ಲಿ ಸ್ಟಾರ್ಟ್ ಆಗಿದ್ದು, ಒಂದು 13 ರೂಪಾಯಿ ಇದ್ದಿದ್ದು ಸ್ಟಾಕ್ 13, 15 ಕಮ್ಮಿ ಆಯ್ತು, 3 ರೂಪಾಯಿಗೆ ಬಂತು, 4 ರೂಪಾಯಿ ಆಯ್ತು. ತರ ಇವನ್ 2 ರೂಪಾಯಿ ಎಲ್ಲ ಹೋಗಿದೆ. 2018 ನೋಡಿ, 2 ರೂಪಾಯಿ, ಒಂದೂವರೆ ನೋಡಿ, ಇಡೀ ಕೋವಿಡ್ ಅಲ್ಲೇ ಒಂದೂವರೆ ಇಂದ ಕಡಿಮೆ. ಸೊ 2 ರೂಪಾಯಿ, 2 ರೂಪಾಯಿ, ಎರಡೂವರೆ, ಒಂದೂವರೆ, ತಿರ್ಗಾ 3 ರೂಪಾಯಿ ಆಯ್ತು. ಹೀಗೆ ಒಂದು 4 ರೂಪಾಯಿ ಎಲ್ಲ ಬಂತು, ಮತ್ತೆ ಡೌನ್ ಆಯ್ತು. ಸೊ 3.5, 4. ಸೊ ಸಡನ್ ಆಗಿ ಏರಿದೆ 11, 46 ರೂಪಾಯಿ. ಅಲ್ಲಿಂದ ಒಂದು ಡಬಲ್ ಜಂಪ್ 22, 118 ರೂಪಾಯಿ ತನಕ ಹೋಗಿದೆ. 2021 ಒಂದು ಸ್ಟಾಕ್ 117 ರೂಪಾಯಿ ತನಕ ತಗೊಂಡೋಗಿ ಅಲ್ಲಿಂದ ಒಂದು ಫಾಲ್ ಆಗ್ತಾ ಬಂತು. ಸೊ ಇದು ಸ್ಟೇಜ್ 4 ಅಂತ ಹೇಳ್ಕೊಳ್ಳೋಣ. ಒಂದು ಮಾಮೂಲಿ ಒಂದು ಸೈಕಲ್ ಸ್ಟೇಜಸ್ ಸ್ಟಾಕ್ ಹೆಂಗಿರುತ್ತೆ ಅದೇ ತರ ಒಂದು ಇರ್ಬೋದು ಅಂತ ಅನ್ಕೊಳ್ಳೋಣ ಟೈಮ್ ಬೀಗು. ಸೊ 36 ಈ ತರ ಕಮ್ಮಿ ಆಗ್ತಾ ಬಂದಿದೆ. 11 ರೂಪಾಯಿ 65 ಪೈಸಕ್ಕೆ ಇವತ್ತು ನಿಂತಿದೆ ಬಂದು. ಸೊ ಬೈ ಮಾಡೋಣ, ತುಂಬಾ ಚೀಪಾಗಿ ಸಿಗ್ತಾ ಇದೆ. ಇಲ್ಲಿಂದ ಒಂದು ನೋಡಿ, 1,000 ತಗೊಂಡ್ರು ಎಷ್ಟಾಯ್ತು? 11,000 ಚಿಲ್ಲರೆ ಅಷ್ಟೇ. 11,000 ಚಿಲ್ಲರೆ, 11,000ದ್ದು ಇನ್ ಕೇಸ್ ಡಬಲ್ ಆಗ್ಬಿಟ್ರೆ, ಅಥವಾ 17 ರೂಪಾಯಿಗೆ, 117 ರೂಪಾಯಿಗೆ ವಾಪಸ್ ಹೋಗ್ಬಿಟ್ರೆ ಒಂದು ಚಾನ್ಸ್ ಇದೆ ಅಲ್ಲ, 100 ಟೈಮ್ಸ್ ಆಗುವಂಥದ್ದು. 11,000 ಇದ್ದಿದ್ದು 11 ಲಕ್ಷ ತನಕ ಆಗ್ಬೋದೇನೋ. ಇದೇ ಒಂದು ಟ್ರೆಂಡ್ ಅಥವಾ ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ತಲೆಯಲ್ಲಿ ಈ ತರ ಒಂದು ಸ್ಟಾಕ್ ಚೂಸ್ ಮಾಡ್ತೀವಿ. ತುಂಬಾ ಒಂದು ಚೀಪಾಗಿ ಸಿಗ್ತಾ ಇದೆ. ಪೆನ್ನಿ ಸ್ಟಾಕ್ ಯಾವಾಗ್ಲೂ ಫೇಮಸ್ ಇದು. ಒಂಥರ ಪೆನ್ನಿ ಪೆನ್ನಿ ಅಂದ್ರೆ ಒಂದು ಕಾಯಿನ್, ಸಣ್ಣ ಬೆಲೆ ಮೌಲ್ಯದ್ದು ಅಂತ. ಆ ತರ ತುಂಬಾ ಖುಷಿಯಲ್ಲಿ ತಗೊಳ್ತಾರೆ ಎಲ್ಲರೂ. ಸೊ ಯಾಕಂದ್ರೆ ಕಡಿಮೆ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಬರುತ್ತಲ್ಲ. ಹಾಕ್ತೀವಿ, ಕಡಿಮೆದೇ ಹಾಕ್ಬಿಡೋಣ, ಜಾಸ್ತಿ ಬರ್ಲಿ ಬಿಡು, ಹೇಗಿದ್ರು ಹಾಕ್ತೀವಲ್ಲ ಶೇರ್ ಮಾರ್ಕೆಟ್ ಅಲ್ಲಿ ಬಂದೇ ಬರುತ್ತೆ. 10,000 ಹಾಕಿದ್ದು ಇನ್ನು ಒಂದು ತಿಂಗಳಲ್ಲೇ 2,000 ನೋಡಿ. ಇದೆಲ್ಲ ತಿಂಗಳಲ್ಲೇ ಆಗಿದೆ ಆಕ್ಚುಲಿ. ಒಂದೊಂದು ತಿಂಗಳಿಗೂ ಡಬಲ್ 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 ಆಗ್ತಾ ಹೋಗಿದೆ. ಈ ತರ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಹಾಕಿದ್ರೆ ಕೊನೆಗೆ ಏನಾಗುತ್ತೆ ಗೊತ್ತಾ? ಈ ಕಂಪ್ನಿ ಯಾವ್ದು ಗೊತ್ತಾ? ಇದು ತೋರಿಸ್ತಿದ್ದೀನಿ, ಈ ಕಂಪ್ನಿ ಯಾವ್ದಂತ. ಬ್ಲ್ಯಾಕ್ ರಾಕ್ ಅಂತ ಕಾಣಿಸ್ತಿಲ್ವ? ಮೀನ್ಸ್ ಇಲ್ಲಿ ಬ್ರೈಟ್ ಕಾಮ್ ಗ್ರೂಪ್. ಬ್ಲ್ಯಾಕ್ ರಾಕ್ ಹೆಸರು ತಗೊಳಕ್ಕೆ ಯೋಗ್ಯತೆ ಇಲ್ಲ ನಮ್ಗೆ. ಒಂದು ದೊಡ್ಡ ಕಂಪ್ನಿ ಜಿಯೋ ಫೈನಾನ್ಸ್ ಜೊತೆ ಎಲ್ಲ ಒಂದು ಟೈಪ್ ಆಗ್ತಿದೆ. ಜಿಯೋ ಫೈನಾನ್ಸ್ ಸಹಿತ ಏರ್ಬೋದು ಅಂತ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇರ್ಲಿ, ಬ್ರೈಟ್ ಕಾಮ್ ಗ್ರೂಪ್ ಅಂತ ತುಂಬಾ ಒಂದು ಫಂಡಮೆಂಟಲ್ಸ್ ಹೆಂಗಿದೆ ನೋಡೋಣ. ತುಂಬಾ ನಂಗೆ ಇಷ್ಟ ಆಗೋಂಗ್ ಕಾಣಿಸುತ್ತೆ ಎಲ್ಲರಿಗೂ. ಬ್ರೈಟ್ ಕಾಮ್ ಗ್ರೂಪ್ ನೋಡಿ, ಮಾರ್ಕೆಟ್ ಕ್ಯಾಪಿಟಲ್ 2,347 ರೂಪಾಯಿ ಇದೆ. ROC ಇದಿದೆ. ROC ಈ 5 ವರ್ಷದೆಲ್ಲ ನೋಡ್ಬಿಟ್ರೆ ತುಂಬಾ ಚೆನ್ನಾಗಿದೆ. ಇಂಟ್ರೆಸ್ಟ್ ಕವರೇಜ್ ಸಕರಾಗಿದೆ. ತುಂಬಾ ದುಡ್ಡಿದೆ ಇವ್ರ ಹತ್ರ. ಡೆಪ್ತ್ ಇಲ್ಲ. ಪ್ಲೆಜ್ ಬರೀ ಕೇವಲ ಇದು ಪ್ರಮೋಟರ್ ಹೋಲ್ಡಿಂಗ್ ನೋಡಿ, ಬರೀ ಕೇವಲ 18% ಇದ್ದಾರೆ. ನಾನು ಯಾಕೆ ಯಾವಾಗ್ಲೂ ಈ ಎರಡು ಇದನ್ನ ಹೇಳ್ತೀನಿ ಅಂದ್ರೆ, ಈ ಮೇಜರ್ ಕಲ್ಪ್ರಿಟ್ ಏನಿದ್ದಾರೆ ಪ್ರಮೋಟರ್, ಇದನ್ನ ಮೆತ್ತಗೆ ಅಡ ಇಟ್ಬಿಟ್ಟು ಇಲ್ಲಿ ಬರೀ 18% ಇದೆಲ್ಲ ಇಟ್ಬಿಟ್ಟಾಗ ಸಡನ್ ಆಗಿ ಎಸ್ಕೇಪ್ ಆಗ್ಬಿಡ್ತಾರೆ ರಾತ್ರಿ. ಕ್ಲೋಸ್ ಮಾಡ್ತೀನಿ ಟೈಮ್ ಬೀಗು. ನೋಡಿ, ಪ್ರಮೋಟರ್ ಬರೀ ಒಂದು
ಸ್ಟಾರ್ಟಿಂಗ್ ಇಂದ ಸಹಿತ ಒಂದ್ ಕಡಿಮೆನೇ ಇದೆ, ಪಬ್ಲಿಕ್ ಹಾಕ್ಬಿಡ್ತಾರೆ. ಸೊ ಇಲ್ಲಿ ನೋಡಿ ಮೆತ್ತಗೆ FI ತಂದ್ಬಿಟ್ಟಿರ್ತಾರೆ. ಇವರೇ ಯಾರ್ದೋ ಒಂದು ಕಂಪ್ನಿ ಇರ್ತಾರೆ, ವ್ಯಾನ್ಗಾರ್ಡ್ ಇದೆಲ್ಲ ಏನ್ ಭಾರಿ ಇದಂತಲ್ಲ. ಸೊ ನೋಡ್ಬೋದು 2.5% ಯಾರೋ ಒಬ್ಬ LZOF OF ಗ್ಲೋಬಲ್ ಆಪರ್ಚುನಿಟಿ ಲಿಮಿಟೆಡ್, ಇದೆಲ್ಲ ಕಂಪ್ನಿಗಳು ಏನೋ ಅಂತಾನೆ ಗೊತ್ತಿರಲ್ಲ. ಬಟ್ ಪಬ್ಲಿಕ್ ಏನೋ ನೋಡಿ ನೋಡ್ತಾ ಇರ್ಬೋದು, ಸರ್ಟನ್ ಏನೋ ಕಮ್ಮಿ ಆಗಿರ್ತಾರೆ. ಆದ್ರೂ ಸಹಿತ ಒಂದಿಷ್ಟು ಜನ ಇವತ್ತು, ಇಷ್ಟು ಜನ 70% ಆಫ್ ಇದಂದ್ರೂ ಕನಿಷ್ಠ ಒಂದು 5 ಲಕ್ಷ ಜನ ಇರ್ಬೋದು ಇಲ್ಲಿ. 5 ಲಕ್ಷ ಜನ ಇವತ್ತು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಬ್ರೈಟ್ ಕಾಮ್ ಗ್ರೂಪ್ ಇದರಿಂದ. ಸೊ ಹಾಗಾಗಿ ನಾನು ಯಾವತ್ತೂ ಹೇಳೋದು, ನೀವು ಈ ಫಂಡಮೆಂಟಲ್ ಸಹಿತ ಒಂದು ಮ್ಯಾನಿಪುಲೇಟ್ ಮಾಡ್ಬೋದು, ಟೆಕ್ನಿಕಲ್ ಸಹಿತ ಮ್ಯಾನಿಪುಲೇಟ್ ಮಾಡ್ಬೋದು. ಟೆಕ್ನಿಕಲ್ ಹೆಂಗ್ ಮ್ಯಾನಿಪುಲೇಟ್ ಮಾಡ್ತಾರೆ ಅಂದ್ರೆ, ಸುಮ್ಮನೆ ಒಂದು ಹೇಳ್ಬಿಡೋದು ಮಾರ್ಕೆಟ್ ಅಲ್ಲಿ ಈ ತರ ಗ್ರೂಪ್ಸ್, ವಾಟ್ಸಪ್ ಗ್ರೂಪ್ ಅಲ್ಲೆಲ್ಲ ಇರ್ತವೆ, ಇದು ತಗೊಳ್ಳಿ ಏರುತ್ತೆ ನಾಳೆ ದಿವಸದಿಂದ, ಒಂದು ವಾರ 2 ವಾರ ಹಿಂಗೆ ಏರಿಸ್ತಾ ಇರ್ತಾರೆ, ಕೊನೆಗೆಲ್ಲ ಒಂದು ಬೀಳಿಸ್ತಾರೆ. ಸೊ ಈ ರೀತಿ ಒಂದು ಪೆನಿ ಸ್ಟಾಕ್ ಇಂದ ದೂರ ಇರಿ. ಎಲ್ಲ ನೋಡಿ, ನೀವು ನೋಡಿದ್ರೆ ಇಂಪ್ರೆಸಿವ್ ಆಗಿ ಅನ್ಸುತ್ತೆ ಎಲ್ಲ. ಲಾಸ್ಟ್ 2023 ಇವನ್ ರಿಸಲ್ಟೇ ಅನೌನ್ಸ್ ಮಾಡ್ತಿಲ್ಲ. ಇವರಂತೂ NSE ಅಂತೂ ಲಿಸ್ಟ್ ಮಾಡ್ಬಿಟ್ಟಿದ್ದಾರೆ, ಬ್ಲಾಕ್ ಲಿಸ್ಟ್ ಇದನ್ನ. ಸೊ ಏನು ಮಾಡ್ಲಿಕ್ಕಾಗಲ್ಲ. ಸಾಫ್ಟ್ವೇರ್ ಕಂಪ್ನಿ ತುಂಬಾ ಏನೇನೋ ಇದೆ ಅಂತ ಅನ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಏನೂ ಇರಲ್ಲ ಒಳಗಡೆ. ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಅಂತ ಒಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ದೊಡ್ಡದಾಗಿ ಹಾಕಿರ್ತಾರೆ. ಸೊ ಹುಷಾರಾಗಿರ್ಬೇಕು ಇಂಥದ್ದೆಲ್ಲ ನೋಡಿ. ತುಂಬಾ ಚೀಪ್ ಸ್ಟಾಕು 006 PE, ಇಂಡಸ್ಟ್ರಿ ಪಿಗಿಂತ ತುಂಬಾ ಕಮ್ಮಿ. ಬುಕ್ ವ್ಯಾಲ್ಯೂ ತುಂಬಾ ಒಂದು ಕೊಡ್ತಾ ಇದೆ, 34 ರೂಪಾಯಿ. ಶೇರ್ ವ್ಯಾಲ್ಯೂಗಿಂತ ಬುಕ್ ವ್ಯಾಲ್ಯೂನೇ ಜಾಸ್ತಿ ಇದೆ. ಇದೆಲ್ಲ ಮ್ಯಾನಿಪುಲೇಟ್ ಮಾಡಿರುವಂಥದ್ದು. ಸೊ ಈಗ Z ಕ್ಯಾಟಗರಿ ಒಂದೇನೋ ಶೇರ್ಸ್ ಹಾಕ್ಬಿಟ್ಟು ಮತ್ತೆ ಒಂದು ಈ ಸೇಬಿ ಸಹಿತ ಕಲ್ಪ್ರಿಟ್ ಅಂತ ಹೇಳ್ತೀನಿ ಎಷ್ಟೋ ವಿಚಾರಕ್ಕೆ. ಹೇಳ್ಬಾರ್ದಿದ್ದು ಓಪನ್ ಆಗಿ. ಸ್ಟಿಲ್ ಹೆಂಗ್ ಮಾಡ್ತಿದೆ ಅಂದ್ರೆ, ಬ್ಲಾಕ್ ಲಿಸ್ಟ್ ಏನೋ ಮಾಡಿದ್ರು, Z ಕ್ಯಾಟಗರಿ ಹಾಕ್ಬಿಟ್ಟು ಮತ್ತೆ ಒಂದಿಷ್ಟು ಸ್ಟ್ರಾಪ್ ಇದೆ ಜನಕ್ಕೆ. ಅವ್ರೇನೋ ಡೈಲಿ ಒಂದಿಷ್ಟು ಟ್ರೇಡ್ ಮಾಡೋರು ಇರ್ತಾರಲ್ಲ, ಮತ್ತೆ ಮತ್ತೆ ಸಿಕ್ಕಾಕೊಳ್ತಾ ಇರ್ತಾರೆ. ಈ ಸಿಕ್ಕಾಕೊಂಡಿಂದ ದೂರ ಆಗ್ಬೇಕು ಅಂದ್ರೆ ಯಾವತ್ತು ನೀವು ಫಸ್ಟ್ ಫೋರ್ಮೋಸ್ಟ್ ಮಾರ್ಕೆಟ್ ಕ್ಯಾಪಿಟಲ್ ಏನೋ ನೋಡ್ತೀರಾ, ಸ್ಟಾಕ್ ಪಿ, ಇಂಡಸ್ಟ್ರಿ ಪಿ ನೋಡ್ತೀರಾ, ROE ನೋಡ್ತೀರಾ, ಡೆಪ್ಟ್ ಟು ಇಕ್ವಿಟಿ ಇದೆಲ್ಲ ನೋಡ್ತೀರಾ. ಬಟ್ ಅದ್ರ ಜೊತೆಗೆ ಪ್ರಮೋಟರ್ ಹೋಲ್ಡಿಂಗ್ ನೋಡೋದ್ ಕಲೀರಿ. ಮತ್ತೆ ಪ್ಲೆಜ್ ಪರ್ಸೆಂಟೇಜ್ ಏನಿದೆ ನೋಡಿ. ಪ್ಲೆಜ್ ಏನಕ್ಕೆ ಮಾಡಿದಾರೆ ಗೊತ್ತಿಲ್ಲ, ಏನೋ ಸಾಲ ತೀರ್ಸ್ಲಿಕ್ಕೋ ಇನ್ನೊಂದೇನೋ ಮಾಡೋದಿರ್ತಾರೆ. ಅದಲ್ಲದೆ EPS ಗಳು ಡೌನ್ ಆಗ್ತಿದೆಯಾ ನೋಡಿ. ಸ್ಟಾಕ್ ಪಿ ಕಮ್ಮಿ ಆದಂಗೆ ಹಾಗೆ ಒಂದು EPS ಕಮ್ಮಿ ಆಗ್ತಿದೆ ಅಂದ್ರೆ ಇದು ಪಾತಾಳಕ್ಕೆ ಹೋಗುತ್ತೆ ಅಂತ. ಈಗ ಏನಾಗ್ತಿದೆ, ಒಂದು 4.9% ಡೈಲಿ ಡೌನ್ ಆಗ್ತಿದೆ. ಲಾಕ್ ಇದೇನ್ ಗೊತ್ತಾ, ಬಯರ್ಸ್ ಇಲ್ಲ ಇದಕ್ಕೆ, ಲಾಕ್ ಬೇರೆ ಆಗಿದೆ. ಬ್ಯಾನ್ಗಳೆಲ್ಲ ಆಗುತ್ತಾ ಈಗ. Z ಕ್ಯಾಟಗರಿ ಬರುತ್ತೆ ಈಗ ಸದ್ಯದಲ್ಲೇ ಬಂದಿದೆ, ಏನು ಟ್ರೇಡ್ ಮಾಡೋಂಗಿಲ್ಲ, ಏನೇನೋ ಆಗ್ತಾ ಇದೆ. ಸೊ ಅಷ್ಟೆಲ್ಲ ಯೋಚನೆ ಮಾಡೋ ಬದಲು ನನ್ನ ಒಂದು ಸಜೆಷನ್ ಏನಂದ್ರೆ, ಈ ತರ ಒಂದು ಕಂಪ್ನೀಸ್ ತಗೊಳಕ್ ಮುಂಚೆ 10 ಬಾರಿ ಯೋಚನೆ ಮಾಡಿ. ಯಾಕೆ ಇನ್ವೆಸ್ಟ್ ಮಾಡ್ತೀರಾ? ಇದ್ರ ಬದಲು ಒಂದು ಗೌರ್ಮೆಂಟ್ ಕಂಪ್ನಿ ಮೇಲೆ ಇದ್ ಮಾಡಿ. ಊರ್ಜಾ ಇನ್ನೊಂದು ಹೇಳ್ಬೇಕು, ಆಕ್ಚುಲಿ ತುಂಬಾ ಇಷ್ಟಪಟ್ಬಿಡ್ತಾರೆ, ಏರ್ಕೊಂಡ್ ಬಂದಿದೆ ಅದನ್ನು ನೋಡಿ. ಡಬಲ್ 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 ಡೈಲಿ ಆಗ್ತಾ ಇದೆ. ಇದೇನ್ ಕತೆನೋ ಗೊತ್ತಿಲ್ಲ, ಇದನ್ನು ಏನಾಗಿತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಫಂಡಮೆಂಟಲ್ ಒಂದು ಇದು ಅಬ್ಸರ್ವ್ ಮಾಡ್ಬೇಕಾಗಿರೋಂಥದ್ದು ಇಲ್ಲೊಂದು ಬರ್ತಾ ಇದೆ. ಯಾವ ಪರ್ಟಿಕ್ಯುಲರ್ ಇದು ಅಂತ ಇದೆ. ಬಟ್ ಕೆಲವು ಕಡೆ ಏನಾಗ್ತಿದೆ, ಊರ್ಜಾ ಅಂದಿದ್ ಕೂಡಲೇ ಇದು ಗೌರ್ಮೆಂಟ್ ಬೇಸ್ಡ್ ಅದು ಇದು ಅಂತ. ಬಟ್ ಗೌರ್ಮೆಂಟ್ ಬೇಸ್ಡ್ ಅಂತ ಅನ್ಸ್ಲಿಲ್ಲ ನನಗೆ. ಮೇಜರ್ ಆಗಿ ಇದು ಇಲ್ಲಿ ರಿನ್ಯೂವಬಲ್ ಎನರ್ಜಿ ಡೆವಲಪರ್ ಅಂಡ್ ಆಪರೇಟರ್ ಕಂಪ್ನಿ ಎಂಗೇಜ್ ಇನ್ ಇನ್ಸ್ಟಾಲೇಷನ್, ಕಮಿಷನಿಂಗ್, ಮೇಂಟೆನೆನ್ಸ್ ಆಫ್ ಗ್ರಿಡ್ ಅಂದ್ರೆ ಒಂದು ಕಂಪನಿ ಅಷ್ಟೇ ಇದು. ಬಟ್ ಇಲ್ಲಿ ನರೇಗಾ ಇದ್ರ ಮೇಲೆ ಇದೇನು ಪರ್ಟಿಕ್ಯುಲರ್ ಮಿನಿಸ್ಟ್ರಿ ಆಫ್ ರಿನ್ಯೂವಬಲ್ ಎನರ್ಜಿ ಅವ್ರಿಗೆ ಒಂದ್ ಸ್ವಲ್ಪ ಪಾರ್ಟ್ನರ್ ಆಗಿದ್ದಾರೆ, ಅಪ್ರೂವ್ಡ್ ಪಾರ್ಟ್ನರ್ ಅಷ್ಟೇ ಇವರು. ಕಂಪ್ನಿ ಅವ್ರದ್ದೇನೋ ಅಂಡರ್ ಏನ್ ಬರಲ್ಲ. ಟೈಅಪ್ ವಿತ್ ಟೆಸ್ಲಾ ಪವರ್ ಅಲ್ಲೆಲ್ಲ ಏನೋ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಇಂಥ ಕಂಪ್ನಿ ಇನ್ವೆಸ್ಟ್ ಮಾಡೋಕ್ ಮುಂಚೆ 10 ಬಾರಿ ಯೋಚನೆ ಮಾಡಿ. ಇಲ್ಲೇನೋ ಒಂದು ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ನೋಡಿ. ಪ್ರಮೋಟರ್ ಹೋಲ್ಡಿಂಗ್ ಲೆಸ್ ದ್ಯಾನ್ 30% ಇರೋದು ಮೇಜರ್ ಪ್ರಾಬ್ಲಮ್. ರಾತ್ರಿ ಓಡೋಗ್ತಾರೆ, ಇದಂತೂ ಬರ್ಕೊಳ್ಳಿ. ರೆಗ್ರೇಷನ್ ತುಂಬಾ ಹೈ ಇದೆ, ಇದು ಏನ್ ಇಶ್ಯೂ.
ಇದಕ್ಕೆ ಕಮ್ಮಿ ಇದೆ, ಓಕೆ ಒಂದ್ ಲೆವೆಲ್, ಬಟ್ ನೋಡಿ ಇದು ಏನಕ್ಕೆ ಜಾಸ್ತಿ ಇದೆ ಅಂತ. ಸೊ ಹಾಗಾಗಿ ಒಂದು ಫಂಡಮೆಂಟಲ್ಸ್ ಟೆಕ್ನಿಕಲ್ಸ್ ಒಂದು ತರವಾಗಿ ಚೆಕ್ ಮಾಡಬೇಕು. ಕಂಪ್ನಿ ಫಸ್ಟ್ ಕಂಪ್ನಿ ಏನು ಬಿಸ್ನೆಸ್ ಮಾಡ್ತಿದೆ ಅಂತ ತಿಳ್ಕೊಳ್ಳಿ. ಬಿಸ್ನೆಸ್ ಗೊತ್ತಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನು ಏನಕ್ಕೆ ಇದೆಲ್ಲ ಹೊತ್ತಿ ಹೇಳೋದು ಅಂದ್ರೆ, ತುಂಬಾ ಜನ ಕ್ರೇಜ್ ಇದೆ, ಪೆನ್ನಿ ಸ್ಟಾಕ್ ಮಾಡಿ ದುಡ್ಡು ಹಾಕಿದ ಕೂಡ ಡಬಲ್ ಆಗ್ಬಿಡುತ್ತೆ. ಡಬಲ್ ಏನೋ ಆಗತ್ತೆ, ಹಂಗೆ ಉಳಿಸ್ಕೊಂಡ್ಬಿಡ್ತೀರಾ, ಕೊನೆಗೆ ಹಾಕಿರೋ ದುಡ್ಡು ಕಳ್ಕೊಂಡ್ಬಿಡ್ತೀರಾ. ಸೊ ಹಾಗಾಗಿ ಇನ್ನು ಪೆನ್ನಿ ಸ್ಟಾಕ್ ಯಾರೇ ಇರ್ಬೋದು, ಬ್ರೈಟ್ ಕಾಮ್ ಇಸ್ ಒಂದು ಲೆಸನ್, ಎಸ್ ಬ್ಯಾಂಕ್ ಇಸ್ ಲೆಸನ್, ಊರ್ಜಾ ಗೊತ್ತಿಲ್ಲ ಮುಂದೆನೂ ಇದೇ ತರ ಆಗ್ಬೋದು. ಯಾಕಂದ್ರೆ ಪ್ರಮೋಟರ್ ಹೋಲ್ಡಿಂಗ್ ಇಲ್ಲ ಅಂದ್ರೆ ನನ್ಗೆ ಭಯ ಆಗುತ್ತೆ ಅವಾಗ್ಲೂ. ಇಟ್ಸ್ ಅ ವೆರಿ ಡೇಂಜರಸ್ ಲೆಸನ್. ನೋಡಿ, ಲಾಸ್ಟ್ 4 years ನಥಿಂಗ್, ಎಲ್ಲ ಸೇಲ್ಸ್ ಗ್ರೋತ್ ನೆಗೆಟಿವ್ ಅಲ್ಲಿ ಇದೆ. ಇಟ್ಸ್ ನಾಟ್ ಗುಡ್. EPS ಅಂತೂ ಡೌನ್ ಅಲ್ಲೇ ಇರುತ್ತೆ. ವೇರ್ ಇಸ್ EPS? EPS ತುಂಬಾ ಕಡಿಮೆ. ಡೌನ್ ಏನು ತುಂಬಾ ಕಡಿಮೆ, ಏನು ಇಲ್ಲ, ನಿಲ್ಲಿದು. ಸುಮ್ಮನೆ ತೋರಿಸ್ಬೇಕು ಅಂತ ತೋರಿಸ್ತಾರೆ ಇವರೆಲ್ಲ. ಸೇಲ್ಸ್ ಸಹಿತ ಏನೂ ಗೊತ್ತಿಲ್ಲ, ಈ ವರ್ಷದ ಏನ್ ಬರುತ್ತೋ ಇಲ್ವೋ ರಿಸಲ್ಟ್, ಮತ್ತೆ ಮನೆಗೆ ಹೋದ್ರು ಹೋದ್ರೆ. ಸೊ ಹಾಗಾಗಿ ಈ ತರ ಒಂದು ಪೆನ್ನಿ ಸ್ಟಾಕ್ ಅಂತ ಕ್ರೇಜ್ ಏನಾದ್ರು ಇಟ್ಕೊಂಡವರು ದಯವಿಟ್ಟು ಆಚೆ ಬನ್ನಿ. ಇರೋದ್ರಲ್ಲೇ ಒಂದು ಒಳ್ಳೆ ಸ್ಟಾಕ್ಸ್ಗಳು ಹುಡುಕಿ. ಯಾಕೆ ಬೇರೆ ಹುಡ್ಕಕ್ಕಾಗಲ್ಲ? ಪರ್ಟಿಕ್ಯುಲರ್ ಇದು ಎನರ್ಜಿ ಸೆಕ್ಟರ್ ಅಲ್ಲ, ಊರ್ಜಾ ಗ್ಲೋಬಲ್. ಇಲ್ಲಿ ನೋಡೋದು ಆಟೋಮೊಬೈಲ್ ಅಂತಿದೆ, ಬಟ್ ಊರ್ಜಾ ಮೇನ್ ಪರ್ಪಸ್ ಇದು ನೋಡಿದ್ರೆ ಎನರ್ಜಿ. ಯಾಕೆ ಇದು ಕಂಪ್ನಿ ಇದ್ರಲ್ಲಿ ಬರುತ್ತೆ ಗೊತ್ತಿಲ್ಲ. ಈ ಎನರ್ಜಿ ಸೆಕ್ಟರ್ PFC ನೋಡಿ, PFC ನೋಡಿ, ಅದು ಪವರ್ ಗ್ರಿಡ್ ನೋಡಿ, ಇಂಥದಕ್ಕೆ ಹಾಕೊಳ್ಳಿ ಲಾಂಗ್ ಟರ್ಮ್ಗೆ. ನಿಮ್ಗೆ ನೋಡಿ, ಇವರೆಲ್ಲ ಏನ್ ಮಾಡಿದ್ರು ಇದು ಮಾಡಕ್ಕಾಗಲ್ಲ. ROE ಸಹಿತ ಒಂದು 15ಗಿಂತ ಜಾಸ್ತಿ ಇದೆ ಅಂದ್ರೆ ನಿಮ್ಗೆ ರಿಟರ್ನ್ ತುಂಬಾ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಈ ತರದೇ ಒಂದು ಸ್ಟಾಕ್ ತಗೊಳೋದು ಒಳ್ಳೇದು. ತುಂಬಾ ದೊಡ್ಡ ಸ್ಟಾಕ್ ತಗೊಳೋ ಬದಲು ಅಟ್ಲೀಸ್ಟ್ ಒಂದು ಮೀಡಿಯಂ ರನ್ನಿಂಗ್ ಇದೆ. ಮಹಾರತ್ನ ಕಂಪ್ನಿ ಇದು ತುಂಬಾ ಚೆನ್ನಾಗಿದೆ ರೀ. ಯಾಕೆ ಬೇರೆ ಎಲ್ಲ ಯೋಚನೆ ಮಾಡ್ತೀರಾ? HCL ತಗೊಳ್ಳಿ ಅಂತಿದೆ, ಲಾಸ್ಟ್ ವೀಕ್ ಸಹಿತ HCL ತಗೊಳ್ಳಿ ಅಂತಿದೆ. HCL ರಿಸಲ್ಟ್ ನೋಡಿ, ಮೀನ್ಸ್ ಬಂದಿದೆ ಇವತ್ತು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನೋಡಿ, 10%. ಬೆಳಿಗ್ಗೆ ತಗೊಂಡಿದ್ರು ನಾನು ಲಾಭ ಆಗ್ತಿತ್ತು. ನಾನು ಮಿಸ್ ಮಾಡಿದೆ ಆಕ್ಚುಲಿ. ತುಂಬಾ ನನ್ಗೆ ದುಡ್ಡಿಲ್ಲ, 4,000 ಎಲ್ಲ ಯಾರು ಹಾಕ್ತಾರೆ ಅಂತ. ಸುಮ್ಮನೆ ದೊಡ್ಡ ಅಮೌಂಟ್ ಇದ್ದವ್ರು 10% ಹಾಕ್ಬಿಟ್ರೆ ಆಯ್ತಲ್ಲ. ಇದು ಒಂದು ವಾರದಲ್ಲಿ 20% ಏರಿದೆ ಆಕ್ಚುಲಿ. 3,800 ಇತ್ತು ನಾನು ಹೇಳಿದ್ದಿದ್ರಲ್ಲಿ. ಬೇಕಿದ್ರೆ ವಿಡಿಯೋ ನೋಡಿ, ನಾನು ಟಿಪ್ಸ್ ಕೊಟ್ಟಿದ್ದ. ಅದಕ್ಕೆ ರಿಸಲ್ಟ್ ನೋಡಿ, ರಿಸಲ್ಟ್ ಮೇಲೆ ನೀವು ಇದು ಮಾಡ್ಕೊಳ್ಳಿ. ರಿಸಲ್ಟ್ ಇದನ್ನ ಎಕ್ಸ್ಪೆಕ್ಟೆಡ್, ಇದು ಪಾಸಿಟಿವ್ ಇರ್ಲೇಬೇಕಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್. ಯಾರೋ ಮುಠಾಳ ಇಲ್ಲ ಲಾಸ್ ಅಲ್ಲಿ ನಡೀತಿದೆ, ಮೋಸ ಮಾಡ್ಬಿಟ್ಟ, ಕಂಪ್ನಿ ಮುಳುಗಿಸ್ಬಿಟ್ಟ HCL. ಯಾರ್ರಿ ಅವನು? ಕರ್ಕೊಂಬನ್ರಿ. ಲಾಸ್ಟ್ ತೋರ್ಸಿದ್ರೆ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್, ಅವ್ನು ಇವತ್ತು ಸಹಿತ ಹಂಗೆ ಹೇಳ್ತಾನೆ, ಬಿಟ್ರೆ ಏರ್ಕೊಂಡು ಹೋಗಿದ್ದ. ಇನ್ನೇನಾದ್ರು ನೆಗೆಟಿವ್ ಇದೆಯಾ ನೋಡ್ಬೇಕು. ಚೆನ್ನಾಗೇ ಇದೆ ಗ್ರೋತ್, ಕ್ವಾರ್ಟರ್ದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಸೊ ಈ ತರದೆಲ್ಲ ನೋಡಿ, ಕಮ್ಮಿ ಬೆಲೆ ಹಾಕ್ದೆ ಜಾಸ್ತಿ ದುಡ್ಡು ಅಂತ ಹೇಳ್ಬೇಡಿ. ಸೊ ಒಂದು ಅಡ್ವೈಸು, ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಣ್ಣ ವಿಷಯ ಕೂಡ ಒಂದು ದೊಡ್ಡ ರಿಟರ್ನ್ ಕೊಡ್ಬೋದು ನಿಮ್ಗೆ. ಹಾಗಾಗಿ ಅಬ್ಸರ್ವ್ ಮಾಡ್ತಾ ಇರಿ. ಪೆನ್ನಿ ಸ್ಟಾಕ್ ಬಗ್ಗೆ ಇನ್ನೂ ಯಾರಾದ್ರೂ ಒಂದು ಇಮ್ಯಾಜಿನೇಷನ್, ಇಲ್ಯೂಷನ್, ಭ್ರಮೆಯಲ್ಲಿ ಏನಾದ್ರು ಕೂತ್ಕೊಂಡಿದ್ರೆ ದಯವಿಟ್ಟು ಆಚೆ ಬನ್ನಿ. ಅದರಿಂದ ಆಚೆ ಬಂದಷ್ಟು ನೀವು ಸೇಫ್ ಆಗ್ತೀರಾ, ನಿಮ್ಮ ಮನಿ ಸೇಫ್ ಆಗುತ್ತೆ. ಧನ್ಯವಾದಗಳು, ಮತ್ತೆ ಸಿಗೋಣ. ಶುಭರಾತ್ರಿ.